ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಫಸ್ಟ್ ಪಿ ಸಿ ಫಿಸಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ನ ನೋಡೋಣ. ಫಸ್ಟ್ ಚಾಪ್ಟರ್ ಫಿಸಿಕ್ಸಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಈ ಚಾಪ್ಟರಿಂದ ಕೆಲವು ಕ್ವಶನ್ಸ್ ಮಾತ್ರ ಬರುತ್ತೆ, ಯಾಕಂದರೆ ಇದು ಚಿಕ್ಕ ಚಾಪ್ಟರ್. 2 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳ್ತಾರೆ. ಚೆಕ್ ದ ಕನ್ಸಿಸ್ಟೆನ್ಸಿ ಆಫ್ ಈಕ್ವೇಷನ್ ಹಾಫ್ mv² = mgh. 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಇದು. ಮತ್ತು 1 ಮಾರ್ಕ್ಗೆ SI ಯೂನಿಟ್ ಆಫ್ ಮೊಮೆಂಟಮ್, ಮತ್ತು 2 ಮಾರ್ಕ್ಸ್ಗೆ ಯೂಸಸ್ ಆಫ್ ಡೈಮೆನ್ಷಿಯಲ್ ಅನಾಲಿಸಿಸ್, SI ಯೂನಿಟ್ ಆಫ್ ಲುಮಿನಸ್ ಇಂಟೆನ್ಸಿಟಿ 1 ಮಾರ್ಕ್ ಕ್ವಶನ್, ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಲೀನಿಯರ್ ಮೂಮೆಂಟ್, ಮತ್ತು ಇದೆಲ್ಲ 1 ಮಾರ್ಕ್ ಕ್ವಶನ್ಸ್. ದೆನ್ ಇದು ಕೂಡ V = V0 + AT, ಈ ಡೈಮೆನ್ಷನ್ ಫಾರ್ಮುಲಾನು ಕೂಡ 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಸ್ ಕೇಳ್ತಾರೆ. ಸೆಕೆಂಡ್ ಚಾಪ್ಟರ್ ಬಂದು ಮೋಷನ್ಸ್ ಇನ್ ಎ ಲೀನಿಯರ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್. ಈ ಚಾಪ್ಟರಿಂದ ಒಂದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್, ವೆಲಾಸಿಟಿ ಟೈಮ್ ಗ್ರಾಫ್ನ ಡಿರೈವೇಷನ್ ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಡೆರಿವೇಷನ್ ಇದೆ, ವೆಲಾಸಿಟಿ ಟೈಮ್ ಗ್ರಾಫ್, ಡಿರೈವ್ ದ ಈಕ್ವೇಷನ್ ಆಫ್ ಮೋಷನ್ v² - v02 = 2ax. ಇದು ಕೂಡ ತುಂಬ ಇಂಪಾರ್ಟೆಂಟ್ ಡಿರೈವೇಷನ್, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ದೆನ್ ಥರ್ಡ್ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್. ಈ ಚಾಪ್ಟರಿಂದ 2 ಮಾರ್ಕ್ಸ್ಗೆ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟಾರ್ ಕ್ವಾಂಟಿಟಿ ಡಿಫ್ರೆನ್ಸ್ ಕೇಳ್ತಾರೆ. ಮತ್ತು 3 ಮಾರ್ಕ್ಸ್ಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಟೈಮ್ ಆಫ್ ಫ್ಲೈಟ್ ಆಫ್ ಎ ಪ್ರೊಜೆಕ್ಟೈಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ದೆನ್ ಅನದರ್ ಕ್ವಶನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನ ಡೆಫಿನೇಷನ್ ಮತ್ತು ಅದರ ಡೆರಿವೇಷನ್ ಕೇಳ್ತಾರೆ. ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಡೆರಿವೇಷನ್ 5 ಮಾರ್ಕ್ಸ್ನ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ದೆನ್ ಅನದರ್ ಡಿರೈವೇಷನ್ ಆಫ್ ದಿಸ್ ಚಾಪ್ಟರ್ ಯಾವುದಪ್ಪ ಅಂದರೆ ಡೆರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್ ಆಫ್ ಅ ಪ್ರೊಜೆಕ್ಟೈಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆರೈವೇಷನ್. ದೆನ್ 4ನೇ ಚಾಪ್ಟರ್ ಲಾಸ್ ಆಫ್ ಮೋಷನ್. ಈ ಚಾಪ್ಟರಿಂದ ಸ್ಟೇಟ್ ಆ್ಯಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಯೂಸಿಂಗ್ ನ್ಯೂಟನ್ಸ್ ಲಾ ಅಂತ 5 ಮಾರ್ಕ್ಸ್ ಕೇಳ್ತಾರೆ. ಈ ಡೆರಿವೇಷನ್ ತುಂಬ ಇಂಪಾರ್ಟೆಂಟ್. ಇನ್ನು ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನ್ಯೂಟನ್ಸ್ ಲಾ ಮೇಲೆ ಡೆರಿವೇಷನ್ ಕೇಳ್ತಾರೆ. ಇದ್ರ ಜೊತೆಗೆ ಸ್ಟೇಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಆ್ಯಂಡ್ ಡಿರೈವ್ F = ma. ಈ ಡೆಫಿನೇಷನ್ ಲಾ, ಸೆಕೆಂಡ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ ಮತ್ತು ಡೆರಿವೇಷನು ಕೂಡ ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಕ್ವಶನ್ 2 ಮಾರ್ಕ್ಸ್ಗೆ ಸ್ಟೇಟ್ 2 ಲಾಸ್ ಆಫ್ ಫ್ರಿಕ್ಷನ್ ಅಂತ ಕೇಳ್ತಾರೆ. ಮತ್ತು ಇನ್ನೊಂದು ಡೆರಿವೇಷನ್ ಇದೆ, ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎ ಕಾರ್ ಮೂವಿಂಗ್ ಆನ್ ಎ ಬ್ಯಾಂಕ್ಡ್ ಸರ್ಕ್ಯುಲರ್ ರೋಡ್ ಅಂತ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಆಗಿರುತ್ತೆ. ದೆನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಡೆಫಿನೇಷನ್ ಕೇಳ್ತಾರೆ. ಮತ್ತು ಫೋರ್ಸ್ ಮತ್ತು ಇನರ್ಷಿಯಾ ಡೆಫಿನೇಷನು ಕೇಳ್ತಾರೆ. ಇಂಪಲ್ಸ್ ಮತ್ತು ಇಂಪಲ್ಸ್ ಫೋರ್ಸ್ನ ಡೆಫಿನೇಷನು ಕೇಳ್ತಾರೆ. ಫ್ರಿಕ್ಷನ್ನ ಅಡ್ವಾಂಟೇಜ್ ಮತ್ತು ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್, ಇದು ಕೂಡ ತುಂಬ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. 1 ಮಾರ್ಕಲ್ಲಿ ವೈ ಡೋಂಟ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಫೋರ್ಸಸ್ ಕ್ಯಾನ್ಸಲ್ ಈಚ್ ಅದರ್ ಇದು ಕೇಳ್ತಾರೆ. ದೆನ್ ಅರಿಸ್ಟಾಟಲ್ ಫ್ಯಾಲಸಿ ಸ್ಟೇಟ್ಮೆಂಟ್ ಕೇಳ್ತಾರೆ. ಎನಿ 3 ಲಾಸ್ ಆಫ್ ಫ್ರಿಕ್ಷನು ಕೂಡ ಇಂಪಾರ್ಟೆಂಟ್. ವಾಟ್ ಈಸ್ ಇನರ್ಷಿಯಾ ಆಫ್ ಎ ಬಾಡಿ ಆ್ಯಂಡ್ ಗಿವ್ 1 ಎಕ್ಸಾಂಪಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್ 2 ಮಾರ್ಕ್ಸ್ಗೆ. ದೆನ್ 5ನೇ ಚಾಪ್ಟರ್ ವರ್ಕ್, ಪವರ್ ಆ್ಯಂಡ್ ಎನರ್ಜಿ. ಈ ಚಾಪ್ಟರಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫೈನಲ್ ವೆಲಾಸಿಟೀಸ್ ಆಫ್ 2 ಆಬ್ಜೆಕ್ಟ್ಸ್ ಅಂಡರ್ಗೋಯಿಂಗ್ ಎಲಾಸ್ಟಿಕ್ ಹೆಡ್ ಆನ್ ಕಲ್ಯೂಷನ್, ಇದು ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಆಗಿರುತ್ತೆ ಈ ಚಾಪ್ಟರಿಂದ, 5 ಮಾರ್ಕ್ಸ್ ಕೇಳ್ತಾರೆ. ದೆನ್ ಅನದರ್ ಡೆರಿವೇಷನ್ ಪ್ರೂವ್ ವರ್ಕ್ ಎನರ್ಜಿ ಥೀರಮ್ ಫಾರ್ ಅ ಕಾನ್ಸ್ಟೆಂಟ್ ಫೋರ್ಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್, 3 ಮಾರ್ಕ್ಸ್ ಕೇಳ್ತಾರೆ. ಮತ್ತು ಇನ್ನೊಂದು ಡೆರಿವೇಷನ್ 3 ಮಾರ್ಕ್ಸಲ್ಲಿ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ, ಇದು ಕೂಡ 3 ಮಾರ್ಕ್ಸ್ನ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಆಗಿರುತ್ತೆ, ಹಾಫ್ mv². ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸರ್ವೇಟಿವ್ ಫೋರ್ಸಸ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ವಿತ್ ಎಕ್ಸಾಂಪಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್. ಮತ್ತು ವರ್ಕ್ ಡನ್, ವೆನ್ ಈಸ್ ವರ್ಕ್ ಡನ್ ಈಸ್ ನೆಗೆಟಿವ್ ಮತ್ತು ಎಕ್ಸಾಂಪಲ್. ಮತ್ತು ಡೆಫಿನೇಷನ್ ಆಫ್ ಇಲಾಸ್ಟಿಕ್ ಕಲ್ಯೂಷನ್ ಕೇಳ್ತಾರೆ. ದೆನ್ ಎ ಲೈಟ್ ಬಾಡಿ ಆ್ಯಂಡ್ ಹೆವಿ ಬಾಡಿ ಹ್ಯಾವ್ ಅ ಸೇಮ್ ಮೊಮೆಂಟಮ್, ವಿಚ್ ಒನ್ ವಿಲ್ ಹ್ಯಾವ್ ಗ್ರೇಟರ್ ಕೈನೆಟಿಕ್ ಎನರ್ಜಿ. ಅಫ್ಕೋರ್ಸ್ ಲೈಟ್ ಬಾಡಿ ಹ್ಯಾಸ್ ಗ್ರೇಟರ್ ಕೈನೆಟಿಕ್ ಎನರ್ಜಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ದೆನ್ 6th ಚಾಪ್ಟರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್. ಈ ಚಾಪ್ಟರಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್, ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟಾರ್ಕ್ ಆ್ಯಂಡ್ ಆ್ಯಂಗುಲರ್ ಮೊಮೆಂಟಮ್, ಇದು ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಆಗಿರುತ್ತೆ ಈ ಚಾಪ್ಟರಿಂದ. ದೆನ್ ನೆಕ್ಸ್ಟ್ ಈ ಚಾಪ್ಟರಿಂದ ಬರೋದು ಡೆಫಿನೇಷನ್ ಆಫ್ ಟಾರ್ಕ್ ಮತ್ತು ಲೀನಿಯರ್ ಮೋಷನ್ ಮತ್ತು ರೇಷನಲ್ ಮೋಷನ್ನ ಡಿಫ್ರೆನ್ಸಸ್ ಅಥವಾ ಕಂಪ್ಯಾರಿಸನ್ ಕೇಳ್ತಾರೆ ಎಕ್ಸಾಮಲ್ಲಿ, ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇದ್ರ ಜೊತೆಗೆ ಮೆಕ್ಯಾನಿಕಲ್ ಅಡ್ವಾಂಟೇಜ್ ಆಫ್ ಲಿವರ್ ಕೇಳ್ತಾರೆ. ಮತ್ತು ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗುಲಾರ್ ಮೊಮೆಂಟಮ್ ವಿತ್ ಎಕ್ಸಾಂಪಲ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್, ಸ್ಪಿನ್ನಿಂಗ್ ಮತ್ತು ಸ್ಪ್ರಿಂಗ್.
ದೆನ್ ಎಕ್ಸ್ಪ್ರೆಸ್ ಟಾರ್ಕ್ ಇನ್ ಎ ವೆಕ್ಟಾರ್ ಫಾರ್ಮ್ 1 ಮಾರ್ಕ್ ಕೇಳ್ತಾರೆ. ಸ್ಕೇಲಾರ್ ಪ್ರಾಡಕ್ಟ್ ವೆಕ್ಟಾರ್ ಪ್ರಾಡಕ್ಟ್ ಡಿಫರೆನ್ಸಸ್ ಇಂಪಾರ್ಟೆಂಟ್. ಎಕ್ಸಾಂಪಲ್ ಫಾರ್ ಟಾರ್ಕ್ ಆರ್ ಮೊಮೆಂಟಮ್ ಆಫ್ ಕಪಲ್ ಇದು ಕೂಡ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಒನ್. ದೆನ್ ಲಾಸ್ಟ್ ಚಾಪ್ಟರ್ ಬಂದು ಮಿಡ್ ಟರ್ಮ್ಗೆ ಗ್ರಾವಿಟೇಷನ್. ಈ ಚಾಪ್ಟರಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್: ರೈಟ್ ದ ರಿಲೇಷನ್ ಕನೆಕ್ಟಿಂಗ್ ಸ್ಮಾಲ್ ಜಿ ಆ್ಯಂಡ್ ಕ್ಯಾಪಿಟಲ್ ಜಿ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್, ಇದು ತುಂಬ ಇಂಪಾರ್ಟೆಂಟ್ ಡೆರಿವೇಷನ್. ಇದರ ಜೊತೆಗೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಆರ್ಬಿಟಲ್ ಸ್ಪೀಡ್ ಆಫ್ ಅರ್ಥ್ಸ್ ಸೆಟಲೈಟ್, ಇದು ತುಂಬ ಇಂಪಾರ್ಟೆಂಟ್ ಡೆರಿವೇಷನ್, 5 ಮಾರ್ಕ್ಸ್ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ಮತ್ತು ಸ್ಟೇಟ್ ಇನ್ ಎಕ್ಸ್ಪ್ಲೈನ್ ಕೆಪ್ಲರ್ಸ್ ಲಾ ಆಫ್ ಪ್ಲಾನಿಟರಿ ಮೋಷನ್, ಇದು ಒಂದು ತುಂಬ ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಕ್ವಶನ್, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಅನದರ್ ಡೆರಿವೇಷನ್: ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಆಲ್ಟಿಟ್ಯೂಡ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್, 5 ಮಾರ್ಕ್ಸ್ ಕೇಳ್ತಾರೆ. ಇನ್ನು ಕೆಲವೊಂದು 1 ಮಾರ್ಕ್ನ ಕ್ವಶನ್ ಇದ್ದಾವೆ. ಆರ್ಬಿಟಲ್ ಸ್ಪೀಡ್ ಆಫ್ ಸೆಟಲೈಟ್ ಡೆಫಿನೇಷನ್ ಕೇಳ್ತಾರೆ, ಸ್ಪೀಡ್ ಆಫ್ ದ ವ್ಯಾಲ್ಯೂ ಆಫ್ ಎಸ್ಕೇಪ್ ಸ್ಪೀಡ್ ಆಫ್ ಅರ್ತ್ ಸೆಟಲೈಟ್, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ದೆನ್ ಅನದರ್ ಡೆರಿವೇಷನ್ ಆಫ್ ದಿಸ್ ಚಾಪ್ಟರ್: ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಪಾಯಿಂಟ್ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್, 5 ಮಾರ್ಕ್ಸ್ ಕೇಳ್ತಾರೆ. ದೆನ್ 1 ಮಾರ್ಕಲ್ಲಿ ನೇಮ್ ದ ಎಕ್ಸ್ಪೆರಿಮೆಂಟ್ ಟು ಮೆಜರ್ ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್. ಇಷ್ಟೆಲ್ಲ ಕ್ವಶನ್ ಸ್ವಲ್ಪ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಬಟ್ ಯು ನೀಡ್ ಟು ಡೆರಿವೇಷನ್ಸ್ ಅಂತೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನೀವು 5-10 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ವಿತೌಟ್ ಮಿಸ್ಟೇಕ್ ಯು ಕ್ಯಾನ್ ಏಬಲ್ ಟು ರೈಟ್ ಇನ್ ದ ಎಕ್ಸಾಮ್. ಥ್ಯಾಂಕ್ ಯು.